ಸ್ನೇಹಿತರೆ ಗುಡ್ ಈವ್ನಿಂಗ್. ಈಗ ಟೈಮ್ ಎಷ್ಟಾಯಿತು? ನನ್ನ ವಾಚಿನ ಚೈನಾ ಟೈಮಲ್ಲಿದೆ. ಇವಾಗ ಬಂದು ಇಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಟು 7 o'clock ಆಗಿದೆ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಡಿನ್ನರ್ ಏನಂದರೆ ಇವ್ರದ್ದು ಫ್ರೆಂಡ್ ಒಂದು ಇಂಡಿಯನ್ ಕಮ್ ನೇಪಾಳಿ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ, ಎಲ್ಲ ಯಾವ ಥರ ಇದೆ ಅನ್ನೋದು. ನೋಡಿ ಇಲ್ಲಿದೆ ಇದು ಬಂದ್ಬಿಟ್ಟು ಹಿಮಾಲಯ ರೆಸ್ಟೋರೆಂಟ್ಸ್ ಓಕೆ. ಮತ್ತು ನೀವು ಎಲ್ಲ ಇದು ಲೋಕಲ್ ಲ್ಯಾಂಗ್ವೇಜಲ್ಲೇ ಇರುತ್ತೆ, ಹಿಂದಿಯಲ್ಲಿರಲ್ಲ, ಇಂಗ್ಲೀಷಲ್ಲಿ ತುಂಬ ರೇರ್ ಇರುತ್ತೆ. ಬನ್ನಿ ಒಳಗಡೆ. ಯಾವತ್ತೆ ಒಳಗಡೆ ಬಂದ ತಕ್ಷಣ ಮಸಾಲ ವಾಸನೆ ಘಮ ನೋಡಿ. ಹಲೋ ಇಂದ ಹ್ಯಾಂಗೋವರ್ ಇಂದ ಹಂಗೆ ಇದೆ ಇಲ್ಲಿ. ಓಕೆ, ಇಲ್ಲಿ ಕೂತ್ಕೊಳ್ಳೋಣ. ಸರಿ, ಅವರು ನಮ್ಮ ಫ್ರೆಂಡ್. ಹಾಂ, ಅವರು हम 2 बंदे ಹೌದಾ? ಓಕೆ ಹಾಂ, ಬನ್ನಿ. ಇಲ್ಲಿ ಎಷ್ಟೊಳಗಿದೆ ಒಂದು ರೆಸ್ಟೋರೆಂಟ್ ಇದ್ದಾರೆ ಇದನ್ನು. ನೋಡಿ ಆನೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಇವ್ರದ್ದು. ಸೂಪರ್ ಆಗಿದೆ ಇವ್ರದ್ದು. ಮಿನಿ ಬಾರು ಇದೆ ಇಲ್ಲಿ. ಇದೆ ಊಪರ್ ಬಿ ಹಾಂ, ಮೇಲೆ ಇದೆ ಅಂತೆ. ಅಲ್ಲ, ಮೇಲೆ ಒಣ ಕೆಳಗೋಣ. ಓಕೆ, ಒಂದೇ ಒಂದು ಟೇಬಲ್ ಇಕ್ಕಿದ್ದಾರೆ. ಹೌದಾ? ಮೇಲೆ ನೋಡ, ಸುಮ್ಮನೆ ಹಂಗೆ ತೋರಿಸ್ತೇನೆ ನಿಮಗೆ ಮೇಲೆ. ಮೇಲೆ ಕುತ್ಕೊಳ್ಳಲ್ಲ. ಏನ್ರಿ ಚೆನ್ನಾಗಿದೆ ಇದು, ಹಳೆ ಕಾಲದ ಬಿಲ್ಡಿಂಗು. ಒಂದು ಟೇಬಲ್ ಇದೆ, ಒಂದು ಟೇಬಲ್ ಇದೆ, ಆಮೇಲೆ ಇಲ್ಲೊಂದು ಟೇಬಲ್ ಇದೆ ಅಷ್ಟೇ. ಓಕೆ, ಹಾಂ, ಇಲ್ಲಿ ನಮ್ದು ಗಜಾನನ ಆಂಜನೇಯ, ಬುದ್ಧ ಆಂಜನೇಯ ಚೆನ್ನಾಗಿದೆ, ಸೂಪರಾಗಿದೆ. ಓಕೆ, ಈ ಎರಡು 3 ಬ್ರಾಂಚ್ ಇದೆ ಟೋಟ್ಲಿ. ಇದು ಹೆಡ್ ಆಫೀಸು. ಓಕೆ, ಇದು ಹೆಡ್ ಆಫೀಸ್ ಅಲ್ಲ, ಇದು ಸಬ್ ಬ್ರಾಂಚ್. अच्छा हाँ जी, नहीं कन्नड़ा आपको आती है कन्नड़ा? मलयाली आती है आपको? अरे वो एक्सीलेंट. ओके, ಕೊಂಚಂ ನೋಡಿ ಇನ್ನೊಂದು ಇಟ್ಬಿಟ್ಟಿದ್ದಾರೆಲ್ಲ, ಹಣ್ಣು ಕಾಯಿ ಎಲ್ಲ. ಆನೆ ಇದೆ. ಬನ್ನಿ, ನಮ್ಮದು ಟೇಬಲ್ ರೆಡಿ ಇದೆ ಅಲ್ಲಿ. ಇದೆ ಟೇಬಲ್ ತಾನೆ? ಓಕೆ, ವಿಚ್ ಒನ್? ಯಾ, ಇಲ್ಲಿ ಕೂತ್ಕೊಳ್ಳೋಣ. ಎಲ್ಲ ಲೋಕಲ್ ಜನ ಜಾಸ್ತಿ ಇದ್ದಾರೆ. ಇಂಡಿಯನ್ಸ್, ನೇಪಾಳೀಸ್ ಕಡಿಮೆ, ಎಲ್ಲ ಲೋಕಲ್ ಜನ ಅವರೇ ಇದ್ದಾರೆ, ಲ್ಯಾಟ್ವಿಯನ್ಸ್. ಮಾಡ್ತಾ ಒಂದು ಬಿಯರ್ ಹೇಳಿದ್ವಿ ನೋಡಿ, ಡಾರ್ಕ್ ಬಿಯರ್. ಒಂದು ಡಾರ್ಕ್ ಬಿಯರ್ ಇದೆ, ಇನ್ನೊಂದು ಇದು ಲೈಟ್ ಬಿಯರ್ ಇದೆ, ಇದು ಡಾರ್ಕ್ ಬಿಯರ್. ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ಓಕೆ. ಇದು ನಿಶಾ ಇಲ್ಲಿ ನೋಡಿ, ಯಾವುದೋ ಬ್ರ್ಯಾಂಡ್ ಅಂತೆ, ಮೆಸ್ ಪಿಲ್ಸ್ ಅಂತೆ ಅದು ಬ್ರ್ಯಾಂಡ್ ಇದೆ. ಸೊ ಇದಕ್ಕೆ ಬಂದ್ಬಿಟ್ಟು 5.5 ಯೂರೋ, ಚೈನೀಸ್ ಯುಯನ್ ಅಲ್ಲ, ಯೂರೋ. ಆಲ್ಮೋಸ್ಟ್ ಲೈಕ್ 60 rupees, 60 ಆಗುತ್ತಲ್ಲ ಇಂಡಿಯನ್ ರುಪೀಸಲ್ಲಿ ಯೂರೋ. ಓಕೆ, 5 ಯೂರೋ ಅಂದರೆ ಎಷ್ಟಾಗುತ್ತೆ ಇಂಡಿಯನ್ ರುಪೀಸಲ್ಲಿ? 500 ಆಗುತ್ತೆ. ಓಕೆ, ಸೊ ಸಾರಿ, ನಾನು ಚೈನೀಸ್ ಯುಯನಲ್ಲಿ ಹೇಳ್ತಾ ಇದ್ದೆ ನಾನು. ಓಕೆ, ಪರವಾಗಿಲ್ಲ. ಒಂದು ಹಂಗೆ ಟೇಸ್ಟ್ ಮಾಡೋಣ. ಚಿಯರ್ಸ್. ಸೂಪರ್ ಆಗಿದೆ, ಚೆನ್ನಾಗಿದೆ, ಲೈಟಾಗಿದೆ, ಸೂಪರ್ ಆಗಿದೆ. ಗುಡ್. ಬಂತು ನೋಡಿ, ನಾವು 1/2 ದಾಲ್ ಸೂಪ್ ತೊಗೊಂಡ್ವಿ. ಈ ಥರ ಇದೆ. ವಾವ್, ಒಳ್ಳೆ ಘಮ ತಡಕ ಸ್ಮೆಲ್ ಬರ್ತಾ ಇದೆ, ಜೀರಾ ಸ್ಮೆಲ್ ಬರ್ತಾ ಇದೆ. ಥರ ಘಮ. ನನಗೂ ತುಂಬ ದಿನ ಆಯಿತು ಇಂಡಿಯನ್ ಫುಡ್ ಮಾಡಿಲ್ಲ. ಇವ್ರ ಜೊತೆಗೆ ಇಲ್ಲಿ ಲ್ಯಾಟ್ವಿಯಲ್ಲಿ ಇಂಡಿಯನ್ ಫುಡ್ಡು ಮಾಡೋದೇ ಒಂದು ಮಜಾನೇ ಬೇರೆ ಇರುತ್ತೆ. ಯಾ, ಗೋಯ್ಡ್ ಬಡ್ಡಿ. ಒಂದು ಟೇಸ್ಟ್ ಮಾಡಿ ಹೇಳ್ಬಿಡೋಣ. ಒಂದು ಟೇಸ್ಟ್ ಮಾಡಿ ಹೇಳಿ ನೋಡೋಣ ಹೇಗಿದೆ ಟೇಸ್ಟ್. ಟಿಪಿಕಲ್ ಮನೆಯಲ್ಲಿ ನಮ್ಮ ಮದರ್ ಮಾಡಿರ್ತಾರಲ್ಲ. ಅಮೇಜಿಂಗ್ ಇದೆ. ತುಂಬ ಚೆನ್ನಾಗಿದೆ ಸ್ಮೆಲ್, ಇದು ಟೇಸ್ಟ್ ಆ್ಯಂಡ್ ಫ್ಲೇವರ್. ಈ ಚಳಿಯಲ್ಲಿ ಇದು ಬಿಸಿ ತಿನ್ನೋಕ್ಕೆ ಮಜಾನೇ ಬೇರೆ ಇರುತ್ತೆ. ಜೊತೆಗೆ ಇದೊಂದು ಶಿಯರ್ಸ್, ಇದು ಕಂಪಲ್ಸರಿ, ಇದು ಕೋಲ್ಡ್ಗೆ. ಸೂಪರ್ ಆಗಿದೆ ರೀ. ತುಂಬ ಚೆನ್ನಾಗಿದೆ ನೋಡಿ. ठीक है ये मिक्स अच्छा मिक्स स्नैक्स लेके ಇಲ್ಲಿಡ್ತಾರೆ.
ಸಮೋಸ ಇದೆ. Like samosas, chicken spring rolls, and chicken dumplings, and cauliflower rolls. ओके चिकन समोसा है क्या? Vegetables. वेजिटेबल समोसा और चिकन रोल, चिकन डम्पलिंग और वो एक क्या है? Prawns. ಪ್ರಾನ್ಸ್ ಫ್ರೈ. ಓಕೆ ಗುಡ್. ಒಂದೊಂದೇ ಟೇಸ್ಟ್ ಮಾಡೋಣ. ಹೊಟ್ಟೆದು ಮುಗಿಸ್ಬಿಟ್ಟು ಅದನ್ನು ಟೇಸ್ಟ್ ಮಾಡೋಣ. ಫೋಟೋ ಹೊಡಿತಾ ಇದ್ದಾರೆ. ಮೆಲ್ಲ ಒಂದೊಂದೇ ನಾವು ಶುರು ಹಚ್ಕೊಂಬಿಡೋಣ. ಕಮಾನ್ ಹೀರೋ. ಒಂದೊಂದೇ. ಇದು ಏನದು? ಇದು ಪ್ರಾನ್ಸ್. ಪ್ರಾನ್ ನೋಡಿ ಈ ಥರ ಇದೆ. ಆಮೇಲೆ ಮಧ್ಯದಲ್ಲಿ ಇಲ್ಲಿ ಚಟ್ನಿ ಕೊಟ್ಟಿದ್ದಾರೆ. ಈ ಚಟ್ನಿಯಲ್ಲಿ ಈ ಥರ ಡಿಪ್ ಮಾಡಬೇಕು. ಡಿಪ್ ಮಾಡಿ ಇದನ್ನು ಹಿಂಗೆ ಮಾಡಿ ತುಂಬ ಚೆನ್ನಾಗಿದೆ. ಇದು ನಮ್ಮದು ಗಿರ್ಮಿಟ್ ಬಜಿ ಅಂತ ಮಾಡ್ತೇವಲ್ಲ, ಅದನ್ನು ಪ್ರಾನನ್ನು ಆ ಥರ ಬಜಿ ಥರ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಟೇಸ್ಟ್ ಅದೇ ಥರ ಇದೆ. ಆಮೇಲೆ ಚಟ್ನಿ ಡಿಫ್ರೆಂಟ್ ಇದೆ. ಚಟ್ನಿ ಇದು ಬಂದುಬಿಟ್ಟು ನಮ್ಮದು ದೋಸೆ ಥರ ಕೊಬ್ಬರಿ ಚಟ್ನಿ ಅಲ್ಲ, ಇದು ಬೇರೆ ಇದೆ, ಒಂಥರ ಡಿಫ್ರೆಂಟ್ ಚಟ್ನಿ ಇದೆ, ಚೆನ್ನಾಗಿದೆ. ಟ್ರೈ ಮಾಡಿ ನೀವು. ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಚಟ್ನಿ ಇದು ನಂಗೆ ಚಟ್ನಿ ಅರ್ಥ ಆಗ್ತದೆ. ಯಾವ ಚಟ್ನಿ ಇದು? ಓಕೆ, ಅವ್ರನ್ನೇ ಕೇಳೋಣ. ಚಟ್ನಿ ಮಾತ್ರ ಸೂಪರ್ ಆಗಿದೆ. ये चटनी बहुत बढ़िया है. कौन सा वाला चटनी है? ये tomato. ಟೊಮೆಟೊ ಚಟ್ನಿ. In the Nepali typical chutney. ಅಚ್ಚಾ, ಅದೇ ನೇಪಾಳಿ ಸ್ಟೈಲ್ ಏನೋ ಒಂದು ಟೊಮೆಟೊ ಚಟ್ನಿ ಅಂತ ಹೇಳಿದರು. ಚೆನ್ನಾಗಿದೆ. ಸಮೋಸ ತಗೊಳ್ಳಿ. ಓಕೆ, ನೆಕ್ಸ್ಟ್ ಒನ್. ಓಕೆ, ಲೆಟ್ಸ್ ಟ್ರೈ ಸಮೋಸ ಟ್ರೈ ಮಾಡೋಣ. ಓಕೆ, ಈಗ ಒಂದು ಇಲ್ಲಿ ಸ್ಪೂನ್ ಇದೆ, ಸ್ಪೂನ್ ಇಲ್ಲ ಇಲ್ಲಿ. ಇರಲಿ ಬಿಡಿ, ಪರವಾಗಿಲ್ಲ. ಏನು ಮಾಡೋದು, ನಮ್ಮದು ನಾವು ದೇಸಿ ಸ್ಟೈಲಲ್ಲಿ ಇದನ್ನು ಈ ಥರ ಹಾಕ್ಕೊಂಬಿಡೋದು ಅಷ್ಟೇ. ಈ ಥರ ಹಾಕ್ಕೊಂಬಿಡೋದು. ನೆಕ್ಸ್ಟ್ ಇಲ್ಲಿ. ಓಕೆ, ಟ್ರೈ ಮಾಡಿ ಎತ್ಕೊಂಡು. ಹೆಂಗಿದೆ ಟೇಸ್ಟು? ಇದು ವೆಜ್ ಸಮೋಸನ ಅಥವಾ ಚಿಕನ್ ಸಮೋಸನ? ವೆಜ್ ಸಮೋಸ, ಪೊಟೇಟೊ ಸಮೋಸ. ಓಕೆ, ಈಗ ನಮ್ಮದು ಬಾರಿ, ನಾವು ಟ್ರೈ ಮಾಡೋಣ. ಈ ಥರ ಎತ್ಕೊಂಡು ಚೆನ್ನಾಗಿದೆ, ಅಮೇಜಿಂಗ್ ಇದೆ, ಸೂಪರ್ ಇದೆ. ತುಂಬ ಸಾಫ್ಟ್ ಕ್ರಿಸ್ಪಿಯಾಗಿದೆ. ಬಾಯಲ್ಲಿ ತಿಕ್ನ ಅದು ಎಗ್ ಪಫ್ ಬರುತ್ತಲ್ಲ, ಆ ಥರ ಕರಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟೆಂಪ್ರೇಚರು, ಹೀಟಿಗೆ ತಾಕತ್ತನ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಒಳಗಡೆ ಪೊಟೇಟೊ ಬಾಜಿನೂ ಚೆನ್ನಾಗಿದೆ. ಪೊಟೇಟೊ ಬಾಜಿ ಮಾತ್ರ ಅಮೇಜಿಂಗ್ ಇದೆ. ಮೈಂಡ್ ಬ್ಲೋಯಿಂಗ್. ಬರಬೇಕು. ನೋಡಿ, ಮೋಮೋಸ್ ತೊಗೊತಾ ಇದ್ದಾರೆ ನಮ್ಮ ಪವನ್ ಹೀರೋ. ಟೇಸ್ಟ್ ಮಾಡಿ ಪವನ್. ಇದು ಬಂದ್ಬಿಟ್ಟು ಚೈನೀಸ್, ನೇಪಾಳಿ, ಇಂಡಿಯನ್ ಸ್ಟೈಲ್ ಆಗಿಬಿಟ್ಟಿದೆ ಈಗ. ಇದು ಹಿಂಗಿದೆ, ಸೂಪರಾಗಿದೆ. ಏನು ಮೋಮೋಸ್ ಇದು? ಚಿಕನ್ ಮೋಮೋಸ್. ಓಕೆ, ನೆಕ್ಸ್ಟು ನಾವು ಟ್ರೈ ಮಾಡೋಣ. ಕರೆಕ್ಟಾಗಿ ಇಟ್ಕೊಂಡು ಈ ಥರ ತೊಗೊಳ್ಳಿ. ಅವ್ರ ಕೈಲಿ ಕೊಟ್ಬಿಡ್ತೀನಿ ಕ್ಯಾಮ್ರಾ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅಕ್ಕಪಕ್ಕದವರೆಲ್ಲ ಕವರ್ ಮಾಡ್ಕೋಬೇಕು ಹಂಗೆ. ಸ್ವಲ್ಪ ಚೈನೀಸ್ ಇದೆ ಇದರಲ್ಲಿ. ಚೈನಾದಲ್ಲಿ ಡಂಪ್ಲಿಂಗ್ ಅಂತ ಸಿಗುತ್ತಲ್ಲ, ಸೇಮ್ ಟೇಸ್ಟ್ ಬರುತ್ತೆ. ಸೇಮ್. ಪಕ್ಕ ಟಿಪಿಕಲ್ ಚೈನೀಸ್ ಇದು. ಗೌರಿ ಬಂದರೆ ಲೈಕ್ ಮಾಡ್ತಾಳೆ ಜನ. ಸೇಮ್ ಸೂಪರ್ ಆಗಿದೆ. ಜೈ ಹೋ, ಸೂಪರ್ ಆಗಿದೆ. ನೋಡಿ, ಸ್ಪ್ರಿಂಗ್ ರೋಲ್ ಟ್ರೈ ಮಾಡ್ತಾ ಇದ್ದಾರೆ. ಏನು ಚಿಕನ್ ಸ್ಪ್ರಿಂಗ್ ರೋಲ್ ಅದು? ಓಕೆ, ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆನಾ? ಓಕೆ, ನೆಕ್ಸ್ಟು ನಾನು ಟ್ರೈ ಮಾಡ್ತೀನಿ, ತೊಗೊಳ್ಳಿ ಹಾಗೆ. ಸೊ ಫಸ್ಟ್ ಏನು ಮಾಡ್ತೀನಿ, ಇದು ಚಟ್ನಿ ಮಾತ್ರ ಅಮೇಜಿಂಗ್ ಇದೆ. ಚಟ್ನಿ ಈ ಥರ ಮಧ್ಯದಲ್ಲಿ ಹಾಕ್ಕೊತೀನಿ ನಾನು. ಚಟ್ನಿ ಈ ಥರ ಹಾಕ್ಕೊತೀನಿ. ಕೈಯಲ್ಲಿ ಈ ಥರ ಸ್ಪ್ರಿಂಗ್ ರೋಲ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ. ಆ ಥರ ಟ್ರಯಾಂಗ್ಯುಲರ್ ಶೇಪಲ್ಲಿ ಕಟ್ ಮಾಡಿದ್ದಾರೆ. ಹಿಂಗೆ ಅಂದ್ಕೊಂಡು ತುಂಬ ಚೆನ್ನಾಗಿದೆ. ರಿಯಲಿ ಗ್ರೇಟ್.
ಫೈನ್ ಬ್ಲೋಯಿಂಗ್. ನಮ್ದು ಅಯ್ಯಂಗಾರ್ ಬೇಕರಿ ಸಿಗುತ್ತಲ್ಲ ಎಗ್ ಪಪ್ಪಲ್ಲಿ ಚಿಕನ್ ಹಾಕ್ಕೊಂಡು ಈ ಥರ ಚಟ್ನಿ ಹಾಕೊಂಡು ತಿಂದರೆ ಸೇಮ್ ಟೇಸ್ಟ್ ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ಸೂಪರ್. ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಪಾಪ, ಯಾಕಂದ್ರೆ ನೆಕ್ಸ್ಟ್ ಐಟಮ್ ಬರ್ತಾಯಿದೆ. ನೆಕ್ಸ್ಟ್ ಐಟಮ್ಗೋಸ್ಕರ ನೋಡಿ ಇದು ಒಂಥರ ಚಿಕನ್ ಸಿಸ್ಲರ್ಸ್ ಅಂತ ತಂದ್ಕೊಟ್ರು. ಚೆನ್ನಾಗಿದೆ, ಘಮ ಮಸ್ತ್ ಸ್ಮೆಲ್ ಬರ್ತಾಯಿದೆ. ರೈಟ್ ಹತ್ರ ಅದು ಪೆಪ್ಪರ್ ಸ್ಮೆಲ್ಲೆಲ್ಲ ಬರ್ತಾಯಿದೆ. ಇಲ್ಲಿ ಫ್ರೆಂಚ್ ಫ್ರೈಸ್ ಇಟ್ಟಿದ್ದಾರೆ, ಇದು ಬೇರೆ ಇದೆ. ಚೆನ್ನಾಗಿದೆ, ನೋಡೋಣ. ಟ್ರೈ ಮಾಡಿ. ಮತ್ತೆ ಅವ್ರು ಇದು ಕೊಡ್ಬೇಕಾ ಅವನು ಪ್ಲೇಟ್ಸ್? ಓಕೆ, ವಿತ್ ರೈಸ್ ಕೊಟ್ಬಿಟ್ಟಿದ್ದಾರೆ. ಎಷ್ಟೊಂದು ಕೊಟ್ಟಿದ್ದಾರೆ ಗುರು, ಒಬ್ಬ ರೈಸು. ಅಲ್ಲ ಹೇಳಿಬಿಡಿ ಅವನಿಗೆ, ರख इसको आधा कर दो भाई, मुझे वेस्ट नहीं करना चाहिए, इतना नहीं खा पाएंगे हम. ಇಷ್ಟೊಂದು ತಿನ್ನೋಕ್ಕಾಗಲ್ಲ, ಸ್ವಲ್ಪ ಇದು ನೀವು ಮುಗಿಸ್ತೀರಾ? ಯು ಕ್ಯಾನ್ ಫಿನಿಶ್. ನೀವು ಮುಗಿಸ್ತೀರ ನೀವು ತೊಗೊಳ್ಳಿ, ನೋ ಪ್ರಾಬ್ಲಮ್. ನಾನು ಸ್ವಲ್ಪ 1-2 ಸ್ಪೂನ್ ತೊಗೊಂಡೇನೆ ಅಷ್ಟೇ. ಜಸ್ಟ್ ಫಾರ್ ಅ ಸ್ಪೂನ್. ಏಯ್ ಚಿಯರ್ಸ್ ಗುರು. ಟಿಪಿಕಲ್ ಬಾಸ್ಮತಿ ರೈಸು, ತುಂಬ ಚೆನ್ನಾಗಿದೆ. ಈ ರೈಸ್ ಜೊತೆಗೆ ಅವರು ಮಸಾಲ ಹಾಕ್ಕೊಂತಿದ್ರೆ ಸೂಪರ್ ಇರ್ತಾರೆ. ಟೇಸ್ಟು ಚೆನ್ನಾಗಿದೆನಾ? ಓಕೆ, ಗುಡ್. ಎಂಜಾಯ್ ಮಾಡಿ. ಇದು ನೋಡಿ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಫ್ರೆಂಚ್ ಫ್ರೈಸ್ ವಿತ್ ಇದು ಚಿಕನ್ದು ಈ ಥರ. ಸುಮ್ಮನೆ ಹಂಗೆ ಒಂದು ರೈಸ್ ಟೇಸ್ಟ್ ಮಾಡೋಣ. ಇವತ್ತಿನ ಸ್ಪೆಷಲ್ ಡಿಶ್ ಅದು. ನೋಡೋಣ. ತುಂಬ ಚೆನ್ನಾಗಿದೆ. ರೈಸ್ ಜೊತೆಗೆ ಇದು ಟೇಸ್ಟ್ ಕೊಡ್ತಾ ಇದೆ. ಇದು ಡಿಫ್ರೆಂಟ್ ಇದೆ. ಚಿಕನ್ ಸಿಸ್ಲರ್ ವಿತ್ ರೈಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಪರವಾಗಿಲ್ಲ. ಮುಗೀತು, ಫುಲ್ ಖಾಲಿ ಮಾಡಿದ್ವಿ. ಫುಲ್ ಬ್ಯಾಟಿಂಗ್ ಎಲ್ಲ ಆಡಿ ಫುಲ್ ಒಳ್ಳೆ ಊಟ, ಸಖತ್ತು ಚೆನ್ನಾಗಿತ್ತು ಊಟ. ಊಟ ಮಾತ್ರ ಸೂಪರ್ ಆಗಿತ್ತಲ್ಲ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಡಾರ್ಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರೂ ಇಲ್ಲ ಬಾಯ್ ಹೇಳ್ಬೇಕಂದ್ರೆ. ಬನ್ನಿ ಹೋಗೋಣ. ಹೊರಗಡೆ ಚಳಿ ಇದೆ ಗುರು. ಬಾಯ್. ಎಲ್ಲ ಊಟ ಅಂತೂ ಚೆನ್ನಾಗಿತ್ತು. ಟೋಟಲ್ ಬಿಲ್ ಬಂದುಬಿಟ್ಟು ಒಂದು ರೌಂಡ್ ಆಫ್ €50 ಆಯಿತು. €50 ಅಂದರೆ 4,000 ಚೈನೀಸ್ ಯೂರೋ. 4,000 ಚೈನೀಸ್ ಯೂರೋ ಅಂದರೆ ಇಂಡಿಯನ್ ಲೆಕ್ಕದಲ್ಲಿ ಒಂದು 50,000. 5,000 ಅಲ್ಲ, 5,000. ಸ್ವಲ್ಪ ಬಿಯರ್ ಕಿಕ್ಕೊಂಡಿದೆ. ಓಕೆ ಸ್ನೇಹಿತರೆ, ಇಷ್ಟೇ ಒಂದು ಚಿಕ್ಕ ವಿಡಿಯೋ. ನಿಮಗೆ ನೆಕ್ಸ್ಟ್ ಟೈಮ್ ಎಸ್ಟೋನಿಯಾ ಅಥವಾ ಲ್ಯಾಟ್ವಿಯಾಗೆ ಬಂದರೆ ಇಲ್ಲಿ ಬನ್ನಿ. ದಿಸ್ ಹೈಲಿ ರೆಕಮೆಂಡೆಡ್ ರೆಸ್ಟೋರೆಂಟ್. ಒಳ್ಳೆ ಫುಡ್ ಇದೆ, ವೆಜಿಟೇರಿಯನ್ ಸಿಗುತ್ತೆ, ನಾನ್ ವೆಜ್ ಸಿಗುತ್ತೆ. ಸೊ ಅಲ್ಲಿ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.